ಸ್ತೋತ್ರ. ಥ್ಯಾಂಕ್ ಯು ಜೀಸಸ್. ಕಳೆದ ಕ್ಲಾಸಲ್ಲಿ, ಕಳೆದ ತರಗತಿಯಲ್ಲಿ ನಾವು ಅಂತಿಮ ದಿನದ ಎಚ್ಚರಿಕೆಯ ಸಂದೇಶದ ಬಗ್ಗೆ ತಿಳ್ಕೊಳ್ತಾ ಇದ್ದ. ಅಂತಿಮ ದಿನದ ಎಚ್ಚರಿಕೆಯ ಸಂದೇಶದ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ದ. ಪ್ರೈಸ್ ದಿ ಲಾರ್ಡ್. ಹೌದಾ? ಹೌದು. ಒಂದು ಕ್ವಶನ್ ಆಗಿದ್ದೇನೆ. ಪ್ರೇಷಿತರ ಕಾರ್ಯಕಲಾಪ 2ನೇ ಅಧ್ಯಾಯ. ಎಲ್ಲರೂ ಒಂದು ಮನೆಯಲ್ಲಿ ಸೇರಿದ್ರಲ್ಲ, ಪವಿತ್ರಾತ್ಮರು ಅಭಿಷೇಕದಿಂದ ಅವರು ಮನೆಯಲ್ಲಿ ಎಲ್ಲರೂ ಪ್ರವರ್ತಿಸಿದರು. ಅದೇ 13ನೇ ವಾಕ್ಯ ಹೇಳ್ಬೇಕಾದ್ರೆ, ಕೆಲವರಾದರೂ ಇವರು ಕುಡಿದು ಮತ್ತರಾಗಿದ್ದಾರೆ ಎಂದ್ರು. ಪ್ರಶ್ನೆ ಹೇಳಿ. ಪ್ರಶ್ನೆ ಕೇಳಿ. ಪ್ರಶ್ನೆ ಏನು? ಅದೇ ಕೆಲವರಾದ್ರು ಅಂದ್ರೆ ಯಾರಂತ ಗೊತ್ತಾಗಿಲ್ಲ ಬ್ರದರ್. ಅದು ಓಕೆ, ಫೈನ್. ಪ್ರೈಸ್ ದಿ ಲಾರ್ಡ್. 13ನೇ ವಾಕ್ಯ. ಸರಿ, ಓಕೆ. ನಾವು ಇದನ್ನ ಮುಗಿಸೋಣ. 1 ರಿಂದ 5 ಮುಗಿಸಿ ನಂತರ ಅಲ್ಲಿಗೆ ಬರೋಣ ಅಲ್ಲಿಗೆ. ಅದೇನು ತೊಂದರೆ ಏನಿಲ್ಲ. ಓಕೆ, ವಾಕ್ಯ ಓದೋಣ. 2 ತಿಮೋತಿ 3ನೇ ಅಧ್ಯಾಯ ವಾಕ್ಯ 1 ರಿಂದ 5. 1 ರಿಂದ 5 ಓದಿ. ಅಂತಿಮ ದಿನಗಳು ಕಷ್ಟಕರವಾದ ಕಾಲವಾಗಿರುತ್ತಿದೆ ಎಂಬುದನ್ನು ಜ್ಞಾಪಕದಲ್ಲಿಡು. ಜನರು ಸ್ವಾರ್ಥ ಚಿಂತಕರು, ಲೋಭಿಗಳು, ಅಹಂಕಾರಿಗಳು, ಬಡಾಯಿಕೋರರು, ದೇವದೂಷಕರು, ಎತ್ತವರಿಗೆ ಅವಿಧೇಯರು, ಕೃತಜ್ಞರು, ಭಕ್ತಿಹೀನರು ಆಗುವರು. ಅವರು ಮಮತೆ ಇಲ್ಲದವರು, ಸಮಾಧಾನ ಸಹಿಸದವರು, ಚಾಡಿಕೋರರು, ಶ್ವೇಷಾವರ್ತಿಗಳು, ಕ್ರೂರಿಗಳು, ಒಳಿತನ್ನು ದ್ವೇಷಿಸುವವರು ಆಗುವರು. ನಂಬಿಕೆ ದ್ರೋಹಿಗಳು, ದುಡುಕುವವರು, ಮಹಾಗರ್ವಿಗಳು ಆಗುವರು. ದೇವರನ್ನು ಅರಸದೆ ಭೋಗಗಳನ್ನೇ ಬಯಸುವರು. ಅವರು ಭಕ್ತಿಯ ವೇಷ ಧರಿಸಿದರೂ ಅದರ ನಿಜವಾದ ಶಕ್ತಿಯನ್ನು ಅಲ್ಲಗಳೆಯುವರು. ಇಂಥವರ ಸಹವಾಸ ನಿಮಗೆ ಬೇಡ ಎಂಬುದಾಗಿ ವಾಕ್ಯದಲ್ಲಿ ಪವಿತ್ರಾತ್ಮರು ಬರೆದಿಟ್ಟಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಅಂತಿಮ ದಿನಗಳಲ್ಲಿ ಏನು ನಡೆಯುತ್ತೆ ಅನ್ನೋದನ್ನ ಮುಂಚಿತವಾಗಿಯೇ ಪ್ರಭು ಯೇಸು ಕ್ರಿಸ್ತರು ತಿಳಿಸಿದ್ದಾರೆ. ಯೋಹಾನನು ಬರೆದ ಶುಭ ಸಂದೇಶದಲ್ಲಿ ಪ್ರಭು ಯೇಸು ಕ್ರಿಸ್ತರು ಮುಂಚಿತವಾಗಿಯೇ ತಿಳಿಸಿದ್ದಾರೆ. 16ನೇ ಅಧ್ಯಾಯ ಪ್ರೈಸ್ ದಿ ಲಾರ್ಡ್. 16 ಅಲ್ಲ, 15, 14 ಇವೆಲ್ಲ ಈಡೇರುವಾಗ ನೀವು ವಿಶ್ವಾಸಿಸುವಂತೆ ಅದು ಈಡೇರುವುದಕ್ಕೆ ಮುಂಚೆಯೇ ನಿಮಗೆ ತಿಳಿಯಪಡಿಸುತ್ತಿದ್ದೇನೆ. ಪ್ರೈಸ್ ದಿ ಲಾರ್ಡ್. ಮುಖ್ಯವಾಗಿ ಅಂತಿಮ ದಿನಗಳಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಮೊದಲನೇದಾಗಿ ಕ್ರಿಸ್ತ ವಿರೋಧಿ ಹುಟ್ಟುಕೊಳ್ತಾನೆ. ಕ್ರಿಸ್ತ ವಿರೋಧಿ ಬರ್ತಾನೆ. ಪ್ರೈಸ್ ದಿ ಲಾರ್ಡ್. ಕ್ರಿಸ್ತ ವಿರೋಧಿ ಅಂತಿಮ ದಿನಗಳಲ್ಲಿ ಕ್ರಿಸ್ತ ವಿರೋಧಿ ಯಾರು ಅಂತ ಹೇಳಿದ್ರೆ, ಸುಳ್ಳು ಪ್ರವಾದಿ. ಪ್ರೈಸ್ ದಿ ಲಾರ್ಡ್. ಸುಳ್ಳು ಪ್ರವಾದಿ ಅಥವಾ ಸುಳ್ಳು ಕ್ರೈಸ್ತ ಅಥವಾ ಸುಳ್ಳು ಕ್ರೈಸ್ತ. ಪ್ರೈಸ್ ದಿ ಲಾರ್ಡ್. ಅರ್ಥ ಆಯ್ತಾ? ಕ್ರಿಸ್ತ ವಿರೋಧಿ ಅಂದ್ರೆ ಯಾರು? ಸುಳ್ಳು ಪ್ರವಾದಿ ಅಥವಾ ಸುಳ್ಳು ಕ್ರೈಸ್ತ. ಸುಳ್ಳು ಪ್ರವಾದಿ ಅಥವಾ ಸುಳ್ಳು ಕ್ರೈಸ್ತ. ಓಕೆ, ಈಗ ವಾಕ್ಯಕ್ಕೆ ಬರೋಣ. 2 ತಿಮೋತಿ, ಆ ವಾಕ್ಯ ತೆಗೆದಿಟ್ಕೊಳ್ಳಿ. 2 ತಿಮೋತಿ 3ನೇ ಅಧ್ಯಾಯ, ಅಲ್ಲಿ ವಾಕ್ಯ ಸ್ಪಷ್ಟವಾಗಿಡುತ್ತೆ. ಜನರು ಸ್ವಾರ್ಥ ಚಿಂತಕರು, ಲೋಭಿಗಳು, ಅಹಂಕಾರಿಗಳು, ಬಡಾಯಿಕೋರರು, ದೇವ ದೂಷಕರು, ಹೆತ್ತವರಿಗೆ ಅವಿಧೇಯರು, ಕೃತಜ್ಞರು, ಭಕ್ತಿಹೀನರು ಆಗುವರು. ಪ್ರೈಸ್ ದಿ ಲಾರ್ಡ್. ಇಲ್ಲಿ ದೇವ ದೂಷಕರು, ಪ್ರೈಸ್ ದಿ ಲಾರ್ಡ್.
ದೇವ ದೂಷಣೆ ಮಾಡಲಿಕ್ಕೆ ಯಾರಿಂದ ಸಾಧ್ಯ? ಯಾರು ಮಾಡಿದ್ರೆ ದೇವ ದೂಷಣೆ ಆಗುತ್ತೆ? ಅವರನ್ನ ಅಲ್ಲಗಳಿದವರು. ಎರಡು ಒಂದೇ ಅರ್ಥ ಅಲ್ವಾ? ದೇವ ದೂಷಕರು ಅಂದ್ರೆ ಅಲ್ಲಗಳಿಯೋದು ಅಂದ್ರೆ ಎರಡು ಒಂದೇ. ಯಾರು ಮಾಡಿದ್ರೆ ಅವರನ್ನ ದೇವ ದೂಷಕರು ಅಂತ ಕರೀತಾರೆ. ಈಗ ಉದಾಹರಣೆಗೆ ನಿಮ್ಮ ಕುಟುಂಬದಲ್ಲಿರುವ ಮಕ್ಕಳು ಅಥವಾ ನಿಮ್ಮ ಕುಟುಂಬದಲ್ಲಿರುವ ವ್ಯಕ್ತಿಗಳು ಏನಾದರೂ ನಿಮಗೆ ಬೈದ್ರೆ ಬೇಸರ ಆಗುತ್ತೆ. ದೇವರ ಮಕ್ಕಳು ಬ್ರದರ್. ನಿಮ್ಮ ಕುಟುಂಬದವರು ಅಲ್ಲದೆ ಬೇರೆಯವರು ಬಂದು ಏನಾದರೂ ನಿಮ್ಮನ್ನ ಹೀಯಾಳಿಸಿದ್ರೆ ನಿಮ್ಗೇನು ಅನ್ಸಲ್ಲ, ಜಗಳ ಮಾಡಿ ಸುಮ್ಮನಾಗೋಗ್ತೀರಾ. ಆದರೆ ನಿಮ್ಮ ಕುಟುಂಬದಲ್ಲಿರುವವರೇ ನಿಮ್ಮನ್ನ ಹೀಯಾಳಿಸಿದ್ರೆ ನಿಮ್ಗೇನಾಗುತ್ತೆ? ಸಂತೋಷ ಆಗುತ್ತೆ, ದುಃಖ ಆಗುತ್ತಾ? ದುಃಖ ಆಗುತ್ತೆ ಬ್ರದರ್. ದುಃಖ ಆಗುತ್ತೆ. ಅಂದ್ರೆ ದೇವ ದೂಷಕರು ಯಾರು ಅಂತ ಹೇಳಿದ್ರೆ ದೇವರು ಆರಿಸಿಕೊಂಡಂತಹ ಜನಾಂಗ. ಪ್ರೈಸ್ ಲಾರ್ಡ್. ಅರ್ಥ ಆಯ್ತಾ? ಈಗ ಅರ್ಥ ಆಯ್ತಾ? ಅರ್ಥ ಆಯ್ತು. ಅರ್ಥ ಆಯ್ತು. ಓಕೆ, ಈಗ ಪ್ರೇಷಿತರ ಕಾರ್ಯಕಲಾಪಗಳು ಬರೋಣ. ಈಗ ಪ್ರೇಷಿತರ ಕಾರ್ಯಕಲಾಪಗಳು ವಾಕ್ಯ ತಗೊಳ್ಳಿ. ಆಗ್ಲೇ ಓದಿದ್ರಲ್ಲ ಬ್ರದರ್, ಯಾವ್ದದು? 2ನೇ ಅಧ್ಯಾಯ 2ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ಎಲ್ಲರೂ ಭಕ್ತ ವಿಶ್ವಾಸಿಗಳೆಲ್ಲ ಸಭೆ ಸೇರಿದ್ರು. ಅವಾಗ ಆಕಾಶದಿಂದ ಬಿರುಗಾಳಿ ಬಂದು ಶಬ್ದ ಒಂದು ಆಕಾಶದಿಂದ ಬಂತು. ಅವ್ರು ಕುಳಿತ ಮನೆಯೆಲ್ಲನ್ನು ಆವರಿಸಿತು. ಅವರೆಲ್ಲರೂ ಪವಿತ್ರಾತ್ಮ ಭರಿತರಾದ್ರು. ಅವಾಗ ಎಲ್ಲರೂ ಆ ಮನೆಯನ್ನು ಪ್ರವೇಶಿಸಿದಾಗ ಎಲ್ಲರೂ ಪವಿತ್ರಾತ್ಮ ಭರಿತರಾದ್ರಲ್ಲ. ಆದ್ರೆ 13ನೇ ವಾಕ್ಯ ಕೆಲವರಾದರೂ ಇವರು ಕುಡಿದು ಮತ್ತರಾಗಿದ್ದಾರೆ ಅಂತ ಹೇಳ್ತಾರಲ್ಲ, ಇವರು ಯಾರಂತ ಗೊತ್ತಾಗಿಲ್ಲ. ಕೆಲವರು ಯಾರು? ಚರ್ಚೆ ಮಾಡ್ಬೇಕು. ಕೆಲವರು ಅನ್ನೋದು ಯಾರು ಅಂತನಾ? ಹೌದು. ಓಕೆ, ಫೈನ್. ಪ್ರೈಸ್ ಲಾರ್ಡ್. ಈಗ ಚರ್ಚಲ್ಲಿ ಇದ್ದೀರಾ ನೀವು ಚರ್ಚಲ್ಲಿ ಇದ್ದೀರಾ. ಇದು ಚರ್ಚು, ಇದು ಬಲಿಪೀಠ. ಪ್ರೈಸ್ ಲಾರ್ಡ್. ಇದು ಕ್ರಾಸ್ ಬೇಡ, ಉಲ್ಟಾ ಬರುತ್ತೆ. ಏನಿವೆ ಇರಲಿ. ಇದು ದೇವಾಲಯದಲ್ಲಿ ಇದ್ದಾರೆ, ಕೆಲವು ಜನ ಇದ್ದಾರೆ. ನೀವಿಲ್ಲಿದ್ದೀರಾ, ನೀವುಗಳು ಇಲ್ಲಿದ್ದೀರಾ, ಕೆಲವು ಜನ ಇಲ್ಲಿದ್ದೀರಾ. ಇವುಗಳ ಮಧ್ಯದಲ್ಲಿ, ನಿಮ್ಮ ಮಧ್ಯದಲ್ಲೂ ಕೂಡ ಅನೇಕ ಜನರು ಇದ್ದಾರೆ. ಇಲ್ಲಿ ಬಲಿಪೀಠದ ಮೇಲೆ ಪ್ರಬೋಧನೆ ಮಾಡುವಾಗ ಪವಿತ್ರಾತ್ಮರ ಶಕ್ತಿಯಿಂದ ಯಾಜಕರು ಏನ್ ಮಾಡ್ತಾರೆ? ಬೋಧನೆ ಮಾಡ್ತಾರೆ, ಅಥವಾ ಬೋಧಕರು ಬೋಧನೆ ಮಾಡ್ತಾರೆ. ಆಗ ಪವಿತ್ರಾತ್ಮರ ಅಭಿಷೇಕದಿಂದ ಕೇಳಲ್ಪಟ್ಟಂತ ವಾಕ್ಯಗಳು ಇಲ್ಲಿರುವ ಎಲ್ಲರಿಗೂ ಕೇಳಿಸುತ್ತಾ? ಓಕೆ, ಕೇಳಿಸುತ್ತೆ. ಅದರಲ್ಲಿ ನಿಮಗೇನಾಗುತ್ತೆ ಅಂತ ಹೇಳಿದ್ರೆ, ನೀವು ಆ ವಾಕ್ಯವನ್ನ ಅಂಗೀಕಾರ ಮಾಡ್ಕೊಳ್ತೀರಾ, ನೀವು ರಿಸೀವ್ ಮಾಡ್ಕೊಳ್ತೀರಾ. ರಿಸೀವ್ ಮಾಡ್ಕೊಂಡಾಗ ಆ ವಾಕ್ಯಗಳು ಕೆಲಸ ಮಾಡುತ್ತೆ. ಆಗ ಕೆಲಸ ಮಾಡಿದಾಗ ನೀವೇನ್ ಮಾಡ್ತೀರಾ? ಪ್ರೈಸ್ ಅಂಡ್ ವರ್ಶಿಪ್ ಮಾಡ್ತೀರಾ, ಸ್ತುತಿ ಮಾಡ್ತೀರಾ, ಜೋರಾಗಿ ಆಮೇನ್ ಅಂತ ಹೇಳ್ತೀರಾ. ಈಗ ಇವರೆಲ್ಲ ನೋಡಿದ್ರೆ ಏನಂತಾರೆ? ಆಮೇನ್ ಎಂದು ಜೋರಾಗಿ ಹೇಳ್ತಂತ ವ್ಯಕ್ತಿಯನ್ನು ನೋಡಿ ಇವ್ರೇನ್ ಹೇಳ್ತಾರೆ? ಇವನೇನು ಈ ತರ ಹೇಳ್ತಾವನೆ ಅಂತ ಹೇಳ್ತಾರೆ. ಇವ್ನಿಗೇನು ಹುಚ್ಚಿಡಿದಿದ್ಯಾ ಅಂತ ಕೇಳ್ತಾರೆ ಅಲ್ವಾ? ಇವ್ನಿಗೇನು ಹುಚ್ಚಿಡಿದಿದ್ಯಾ? ಅಥವಾ ನೀವು ಜೋರಾಗಿ ಸ್ತುತಿ ಮಾಡ್ತೀರಾ, ಸ್ತುತಿ ಮಾಡ್ಬೇಕಾದ್ರೆ ಅಲ್ಲೆಲುಯ್ಯ 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 ಅಂತ ಹೇಳಿದಾಗ ಇವ್ರೇನ್ ಹೇಳ್ತಾರೆ? ನೀವು ಅಲ್ಲೆಲುಯ್ಯ ಅನ್ನೋದು ಪರಲೋಕದ ಭಾಷೆ. ಅದು ಅಲ್ಲೆಲುಯ್ಯ ಅನ್ನೋದು ಪರಲೋಕದ ಭಾಷೆ. ಹಲ್ಲೆಲುಯ್ಯ ಎಂಬ ಪದ. ದೇವಾಲಯದ ಒಳಗಡೆ ಇರುವವರೇ ನಿಮ್ಮನ್ನು ಹೀಯಾಳಿಸಿದಾಗ ಇವರೆಲ್ಲ ಏನಾಗ್ತಾರೆ? ಇವರು ಕೆಲವರಾಗ್ತಾರೆ. ಕೆಲವು ಜನ ಅಕ್ಸೆಪ್ಟ್ ಮಾಡ್ಕೊಳ್ತಾರೆ, ಕೆಲವು ಜನ ನಿಮ್ಮ ಜೊತೆ ಸೇರ್ಕೊಳ್ತಾರೆ, ನಾವು ಸ್ತುತಿ ಮಾಡೋಣ ಅಂತ ಸೇರ್ಕೊಳ್ತಾರೆ. ಕೆಲವರಾದರೂ ಉಳಿದವರು ಎಲ್ಲ ಒಂದೇ ಆಲಯದಲ್ಲಿದ್ದೀವಿ, ಒಂದೇ ವಾಕ್ಯ. ಕೆಲವು ಜನ ಅಂಗೀಕಾರ ಮಾಡ್ಕೊಂಡ್ರು, ಕೆಲವು ಜನ ಅಂಗೀಕಾರ ಮಾಡ್ಕೊಳ್ಳಿಲ್ಲ. ಅಂಗೀಕಾರ ಮಾಡ್ಕೊಳ್ದೆ ಇರುವವರು ಹೀಯಾಳಿಸಿದ್ರು, ಅಂಗೀಕಾರ ಮಾಡ್ಕೊಂಡವರು ಅಭಿಷೇಕವನ್ನ ಹೊಂದ್ಕೊಂಡ್ರು. ಪ್ರೈಸ್ ದಿ ಲಾರ್ಡ್. ಈಗ ಇವರ್ಯಾರು? ಕೆಲವರಾದರೂ ಇವರು ಯಾರು? ದೇವ ದೂಷಕರು. ಅವರೇ ದೇವ ದೂಷಕರು.
ಕೇಳಿಸ್ತಾ ಇದೆಯಾ ನಾನು ಮಾತಾಡ್ತಾ ಇರೋದು? ಇದ್ದೀರಾ? ಕೇಳಿಸ್ತಾ ಇದೆ ಬ್ರದರ್. ಓಕೆ. ಈಗ ಇವ್ರು ಯಾರು? ಈಗ ದೇವಾಲಯದಲ್ಲಿ ಇದ್ದುಕೊಂಡೆ, ದೇವರ ಪ್ರಸನ್ನತೆಯಲ್ಲಿ ಇದ್ದುಕೊಂಡೆ, ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ಮಾತನಾಡುವವರು ಇವ್ರು ಯಾರು? ದೇವದೂಷಕರು. ದೇವದೂಷಕರು. ಇವರು ದೀಕ್ಷಾಸ್ಥಾನ ಪಡ್ಕೊಂಡವರು ಅಲ್ವಾ? ದೀಕ್ಷಾಸ್ಥಾನ ಆಗಿದೆ, ಹೌದು ಬ್ರದರ್. ಪರಮಪ್ರಸಾದ ತಗೊಂಡಿದ್ದಾರೆ, ಕ್ರಿಸ್ಮಸ್ ಆಚರಣೆ ಮಾಡ್ತಾರೆ, ಈಸ್ಟರ್ ಆಚರಣೆ ಮಾಡ್ತಾರೆ, ಎಲ್ಲ ಪ್ರತಿ ಭಾನುವಾರ ಬಲಿ ಪೂಜೆಗೆ ಬರ್ತಾರೆ, ಕುಳಿತುಕೊಳ್ತಾರೆ, ಹೊಸ ಹೊಸ ಬಟ್ಟೆಗಳು ಹಾಕೊಂಡ್ಬರ್ತಾರೆ. ಆದರೆ ಕ್ರೈಸ್ತ ಪದ ಅಲ್ಲೆಲುಯ್ಯ ಪರಲೋಕದ ಪದವನ್ನು ಬಳಸುವಾಗ ಅವರು ನೇರವಾಗಿ ಹೇಳ್ತಾರೆ, ಇವ್ರೇನಂತ ಹೇಳ್ತಾರೆ, ಇವನು ಏನೋ ಪ್ರೊಟೆಸ್ಟೆಂಟ್ ಆಗ್ಬಿಟ್ಟವನೇ, ಇವನೇನೋ ಬೇರೆ ಚೇಂಜ್ ಆಗ್ಬಿಟ್ಟವನೇ, ಇವನು ಯಾರು, ಇವನ ಬಗ್ಗೆ ನಮಗೆ ಗೊತ್ತಿಲ್ವಾ? ಹೇಳ್ತಾರ ಹೇಳಲ್ಲ? ಹೇಳ್ತಾರೆ. ಹಾಗಾದ್ರೆ ಇವ್ರು ಯಾರು? ಕೆಲವರು ಏನ್ ಮಾಡಿದ್ರು? ಇಲ್ಲಿ ಪಂಚಶತಮದ ದಿನ ಎಲ್ಲರೂ ಒಟ್ಟಾಗಿ ಸೇರ್ಕೊಂಡಿದ್ರು. ಎಲ್ಲಿ? ಆಲಯದ ಒಳಗಡೆ ಒಟ್ಟಾಗಿ ಸೇರ್ಕೊಂಡಿರ್ಬೇಕಾದ್ರೆ ಪವಿತ್ರಾತ್ಮರು ಇಳಿದು ಬರ್ತಾರೆ. ಇಳಿದು ಬಂದಾಗ ಎಲ್ಲರೂ ಅನೇಕ ಜನರು ಪಡ್ಕೊಳ್ತಾರೆ, ಪವಿತ್ರಾತ್ಮರನ್ನ ರಿಸೀವ್ ಮಾಡ್ಕೊಳ್ತಾರೆ. ಇನ್ನು ಕೆಲವರು ಇಲ್ಲಿದ್ರಲ್ಲ, ಇಲ್ಲಿ ಹಾಕಿದಿನಲ್ಲ ಈ ಮಾರ್ಕ್ ಹಾಕಿದಿನಲ್ಲ, ಇವರು ಏನು ಮಾಡ್ತಾರೆ? ಇವರು ಅವರನ್ನ ಹೀಯಾಳಿಸ್ತಾರೆ. ಪ್ರೈಸ್ ಲಾರ್ಡ್. ಅದೇ ದೇವದೂಷಕರು ಅಂತಿಮ ದಿನಗಳಲ್ಲಿ ಉಟ್ಕೊಳ್ತಾರೆ. ಇನ್ನೂ ಒಂದು, ನೀವು ಕೊನೆಯಲ್ಲಿ ಅಥವಾ ದೇವಾಲಯದಲ್ಲಿ ಪ್ರಾರ್ಥನೆ ಪ್ರಾರಂಭ ಮಾಡಿ. ಪ್ರಾರ್ಥನೆ ಪ್ರಾರಂಭಿಸಿದಾಗ ಜನರೇನು ಮಾಡ್ತಾರೆ? ಎದ್ದು ಹೋಗ್ತಾರಲ್ವಾ? ಹೌದು ಬ್ರದರ್. ಕೆಲವರು ಪ್ರಾರ್ಥನೆ ಕೇಳಿಸ್ಕೊಳ್ತಾರೆ, ಕೆಲವರು ಕೇಳಿಸ್ಕೊಳ್ದೆ ಹೊರಟು ಬಿಡ್ತಾರೆ. ಈಗ ಒಂದು, ನಿಮ್ಮ ಜೊತೆಲಿ ನಾವು ಮಾತಾಡ್ತಾ ಇದ್ದೀವಿ, ಈಗ ನಿಮ್ಮ ಜೊತೆಲಿ ನೀವು ಮಾತಾಡ್ತಾ ಇದ್ದೀರಿ, ನಿಮ್ಮ ಜೊತೆಲಿ ನೇರವಾಗಿ ಮಾತಾಡ್ತಾ ಇರ್ತೀವಿ. ನೀವು ಎದ್ದೋಗ್ಬಿಟ್ರೆ ಬೇಜಾರಾಗುತ್ತಾ? ಅಥವಾ ನಾನು ಎದ್ದೋಗ್ಬಿಟ್ರೆ ಬೇಜಾರಾಗುತ್ತಾ ನಿಮಗೆ? ಆಗುತ್ತೆ ಬ್ರದರ್. ಮಾತಾಡ್ತಾ ಇರ್ಬೇಕಾದ್ರೆ ಎದ್ದೋಗ್ತದೆ ಅಂತ ಹೇಳಿದ್ರೆ ಪ್ರೈಸ್ ಲಾರ್ಡ್. ಅಂತಿಮ ದಿನಗಳಲ್ಲೂ ಹಾಗೇನೆ. ಏನು? ಜನರು ಭಕ್ತಿಹೀನರಾಗ್ತಾರೆ. ದೇವರು ತರಗತಿಗಳನ್ನು ಕೊಡೋದೇನಕ್ಕೆ ಅಂತ ಹೇಳಿದ್ರೆ ಜನರು ವಿಶ್ವಾಸದಲ್ಲಿ ಬೆಳೀಲಿ ಅನ್ನೋದಕ್ಕೋಸ್ಕರ. ಅಬ್ರಹಾಮನ ಬಗ್ಗೆ ತಿಳಿಸ್ಕೊಡ್ತಾರೆ, ಈಸಕನ ಬಗ್ಗೆ ತಿಳಿಸ್ಕೊಡ್ತಾರೆ, ಯಾಕೋಬನ ಬಗ್ಗೆ ತಿಳಿಸ್ಕೊಡ್ತಾರೆ, ಯೋಬನ ಬಗ್ಗೆ ತಿಳಿಸ್ಕೊಡ್ತಾರೆ, ಆದಾಮನ ಬಗ್ಗೆ ತಿಳಿಸ್ಕೊಡ್ತಾರೆ, ಹವ್ವಳ ಬಗ್ಗೆ ತಿಳಿಸ್ಕೊಡ್ತಾರೆ. ಎಲ್ಲ ಪ್ರತಿಯೊಬ್ಬ ಪ್ರವಾದಿಗಳು ಒಬ್ಬೊಬ್ಬರ ಬಗ್ಗೆ ಯಾಕೆ ತಿಳಿಸ್ಕೊಡ್ತಾರೆ, ಯಾಕೆ ಬೈಬಲಲ್ಲಿ ಬರೆದಿಟ್ಟಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ಮೂಲ ಕಾರಣ ಏನು ಅಂತ ಹೇಳಿದ್ರೆ ಆ ವಿಶ್ವಾಸವನ್ನು ಅರಿತುಕೊಂಡು ಅದಕ್ಕಿಂತಲೂ ಉತ್ತಮ ವಿಶ್ವಾಸದಲ್ಲಿ ನಾವು ಜೀವಿಸಿ ಪರಲೋಕ ಸಾಮ್ರಾಜ್ಯವನ್ನು ಪಡೆದುಕೊಳ್ಳಬೇಕೆಂಬ ಉದ್ದೇಶದಿಂದ ದೇವರು ವಿಶ್ವಾಸಭರಿತ ವ್ಯಕ್ತಿಗಳ ಇತಿಹಾಸವನ್ನು ಬೈಬಲಲ್ಲಿ ಬರೆದಿಟ್ಟಿದ್ದಾರೆ. ಪ್ರೈಸ್ ದಿ ಲಾರ್ಡ್. ವಿಶ್ವಾಸದ ದೇವರೊಂದಿಗೆ ಸಂಬಂಧ ಹೊಂದಿದಂಥ ವ್ಯಕ್ತಿಗಳು, ದೇವರೊಂದಿಗೆ ಪ್ರೀತಿಯಿಂದ ಜೀವಿಸಿದಂಥ ವ್ಯಕ್ತಿಗಳು ಎಲ್ಲರ ವಿಷಯವಾಗಿ ಬೈಬಲಲ್ಲಿ ಬರೆದಿಟ್ಟಿರುವ ಕಾರಣ ಏನಂತ ಹೇಳಿದ್ರೆ ಆ ದಿನಗಳಲ್ಲಿ ನಾನಿರಲಿಲ್ಲ, ಆ ದಿನಗಳಲ್ಲಿ ನೀವಿರಲಿಲ್ಲ. ಹಾಗಾಗಿ ಅಲ್ಲಿ ಆ ದಿನ ನಡೆದ ಎಲ್ಲ ವಿಷಯಗಳನ್ನು ದೇವರು ಇವತ್ತು ನಮಗೆ ತಿಳಿಸಿಕೊಟ್ಟು ಇನ್ನೂ ಆತ್ಮದಲ್ಲಿ ಬಲಪಡಿಸುವುದಕ್ಕಾಗಿ ಬೈಬಲನ್ನು ನಮಗೆ ಕೊಟ್ಟಿರೋದು. ಪ್ರೈಸ್ ದಿ ಲಾರ್ಡ್. ಆದರೆ ನಾವೇನು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಆ ಒಂದು ತರಗತಿಗಳು ಅಥವಾ ಬೈಬಲ್ ವಿಷಯ ಬರ್ಬೋದು, ಆಗ ಬಂದಾಗ ನಾವು ಕಾರಣ ಕೊಟ್ಟು ಅಲ್ಲಿಂದ ಓಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಹೊರತು ನಿಜವಾಗಿಯೂ ದೇವರೊಂದಿಗೆ ನಾನು ಮಾತಾಡಬೇಕು, ಇವತ್ತು ಕ್ಲಾಸಲ್ಲಿ ಏನು ತಿಳಿಸ್ಕೊಡ್ತಾರೋ ಅಥವಾ ನೆಕ್ಸ್ಟ್ ಕ್ಲಾಸಲ್ಲಿ ಏನು ತಿಳಿಸ್ಕೊಡ್ತಾರೋ, ಮುಂದಿನ ಕ್ಲಾಸಲ್ಲಿ ಏನು ತಿಳಿಸ್ಕೊಟ್ರು, ಇದೆಲ್ಲವನ್ನು ನಾವು ಆ ಸಮಯದಲ್ಲಿ ಧ್ಯಾನಿಸ್ಲಿಕ್ಕೆ ನಾವು ಶಕ್ತರಲ್ಲ. ಆ ಒಂದು ಶಕ್ತಿ ಇರೋದಿಲ್ಲ. ಶಕ್ತಿ ಯಾಕೆ ಇರೋದಿಲ್ಲ ಅಂತ ಹೇಳಿದ್ರೆ ನಾವು ಮೇಲ್ನೋಟದ ಕ್ರೈಸ್ತರು. ಇಲ್ಲಿದೆಯಲ್ಲ, ಕ್ರಿಸ್ತ ವಿರೋಧಿ ಬರ್ತಾನೆ, ಸುಳ್ಳು ಪ್ರವಾದಿಗಳು ಬರ್ತಾರೆ, ಸುಳ್ಳು ಕ್ರೈಸ್ತರು ಬರ್ತಾರೆ. ಕೆಲವು ಸತ್ಯಗಳನ್ನು ಅರಿತುಕೊಳ್ಳದ ಕಾರಣ ನಾವೇನು ಮಾಡ್ತೀವಿ?
ಬೈಬಲಲ್ಲಿರುವಂಥ ಸತ್ಯಗಳನ್ನು ಧ್ಯಾನಿಸದೆ ಹೋದರೆ, ಪವಿತ್ರಾತ್ಮರ ಒಂದು ಜ್ಞಾನದಿಂದ ನಾವು ಧ್ಯಾನಿಸದೆ ಹೋದರೆ ಏನಾಗುತ್ತೆ? ಏದಿದ್ದು ಓ ಆಗುತ್ತೆ. ಈ ದಿನಗಳಲ್ಲಿ ಕಥೋಲಿಕ ಕ್ರೈಸ್ತರನ್ನು ನಾವು ನೋಡ್ಬೋದು. ಬೈಬಲನ್ನು ಮುಟ್ಟದೇನೆ ಜೀವನ ನಡೆಸುತ್ತಿರುವಂಥ ಎಷ್ಟೋ ಕಥೋಲಿಕ ಕ್ರೈಸ್ತರನ್ನ ನಾವು ಕಾಣ್ಬೋದು. ಹೌದಾ? ಹೌದು ಸತ್ಯ ಬ್ರದರ್, ಬ್ರದರ್. ನೋಡ್ಬೋದು. ಬೈಬಲನ್ನು ಮುಟ್ಟದೇ ಇರುವಂಥ ಎಷ್ಟೋ ಕ್ರೈಸ್ತರು ಜೀವಿಸ್ತಾ ಇದ್ದಾರೆ, ಜೀವನ ಮಾಡ್ತಾರೆ. ಅದನ್ನು ನಾವು ಕಾಣ್ಬೋದು. ಎಷ್ಟೋ ಕ್ರೈಸ್ತರು ಸತ್ಯವನ್ನ ಸತ್ಯವೆಂದು ನಂಬಿ ಜೀವಿಸುತ್ತಿರುವ ಎಷ್ಟೋ ಕ್ರೈಸ್ತರನ್ನ ನಾವು ಕಾಣ್ಬೋದಾ? ಹೌದು ಬ್ರದರ್, ಕಾಣ್ಬೋದು. ತುಂಬಾ ಜನ ಇದ್ದಾರೆ ಬ್ರದರ್ ಆ ತರ. ಅದೇ ರೀತಿ ತುಂಬಾ ಮಂದಿ. ವ್ಯಕ್ತಿಗಳ ಮಾತಿನ ಮುಖಾಂತರ ಬೈಬಲಲ್ಲಿರುವಂಥ ವಾಕ್ಯಗಳನ್ನು ಬಿಟ್ಟು ಯಾಜಕರು, ಬೋಧಕರು, ಕನ್ಯಾಸ್ತ್ರೀಗಳು, ಇನ್ನು ಬೇರೆ ಬೇರೆ ವ್ಯಕ್ತಿಗಳು ಹೇಳುವ ಆ ಮಾತಿನ ಮೇಲೆ ಜೀವನ ನಡೆಸುವಂತಹ ಎಷ್ಟೋ ಕ್ರೈಸ್ತರು ಈಗಲೂ ಇದ್ದಾರೆ. ಹಾಗಾದ್ರೆ ಅವರೆಲ್ಲ ಪರಲೋಕಕ್ಕೆ ಹೋಗ್ಲಿಕ್ಕೆ ಹೇಗೆ ಸಾಧ್ಯ? ಸುಳ್ಳು ಪ್ರವಾದಿ ಬಂದ, ಸುಳ್ಳು ಕ್ರೈಸ್ತ ಬಂದ, ಕ್ರೈಸ್ತ ವಿರೋಧಿ ಉಟ್ಕೊಂಡ. ಅವನೇನ್ ಮಾಡ್ದ? ಸುಳ್ಳನ್ನ ಸತ್ಯವೆಂದು ಅವನು ಬೋಧಿಸ್ಲಿಕ್ಕೆ ಪ್ರಾರಂಭ ಮಾಡಿ ಆಯ್ತು. ಅದಕ್ಕೋಸ್ಕರನೇ ಆ ಸುಳ್ಳು ಪ್ರವಾದಿ, ಸುಳ್ಳು ಕ್ರೈಸ್ತ ಬಂದ ಕಾರಣ ಈ ದಿನಗಳಲ್ಲಿ ದೇವರಿಗಿಂತ ಹೆಚ್ಚು ಸ್ಥಾನ ಯಾರಿಗಿದೆ? ಸಂತರುಗಳಿಗಿದೆ. ಸಂತರು. ಪ್ರೈಸ್ ದಿ ಲಾರ್ಡ್. ಅರ್ಥ ಆಗ್ತಿದ್ಯಾ? ಅರ್ಥ ಆಯ್ತಿದೆ ಬ್ರದರ್. ಹಂಗಂದ್ರೆ ಇವ್ರು ಯಾರು? ಸುಳ್ಳು ಬೋಧಕರು. ಇವ್ರು ಯಾರು? ಸುಳ್ಳು ಬೋಧಕರು. ನೋಡಿ, ಅಂತಿಮ ದಿನಗಳಲ್ಲಿ ದೇವರು 2 ಆಜ್ಞೆಗಳನ್ನ ಕೊಟ್ಟರು. ದೇವರು 10 ಆಜ್ಞೆಗಳನ್ನು ಕೊಟ್ಟರು. ಅದರಲ್ಲಿ 2 ಆಜ್ಞೆಗಳು ತುಂಬಾ ಪ್ರಮುಖವಾದವು. ಮೊದಲನೇ ಆಜ್ಞೆ ಯಾವುದು? ಅವರಲ್ಲದೆ ಬೇರೆ ಯಾವ ದೇವರು ಇಲ್ಲ ಅಂತ. ದೇವರ ಮೊದಲನೇ ಆಜ್ಞೆ ವಿಮೋಚನಾ ಕಾಂಡ 20ನೇ ಅಧ್ಯಾಯ ವಾಕ್ಯ 3ರಿಂದ 4 ಓದೋಣ. ನಾನಲ್ಲದೆ ನಿನಗೆ ಬೇರೆ ದೇವರುಗಳು ಇರಕೂಡದು. ಆಕಾಶದಲ್ಲಾಗಲಿ ಭೂಮಿಯಲ್ಲಾಗಲಿ ಭೂಮಿಯ ಕೆಳಗಿನ ನೀರಿನಲ್ಲಾಗಲಿ ಇರುವ ಯಾವುದರ ರೂಪವನ್ನು ಅಥವಾ ವಿಗ್ರಹವನ್ನು ಮಾಡಿಕೊಳ್ಳಬೇಡ. ಅದಕ್ಕೆ ನೀನು ಅವುಗಳಿಗೆ ಅಡ್ಡ ಬೀಳಬೇಡ ಅಲ್ವಾ? ಅವುಗಳನ್ನು ಸಾಕು. ಮಾಡ್ಕೊಳ್ಬೇಡ. ಅವುಗಳನ್ನು ನೀನು ಆರಾಧಿಸಬೇಡ, ಅವುಗಳನ್ನು ನೀನು ಅಡ್ಡ ಬೀಳ್ಬೇಡ. ಇದು ದೇವರು ಲೋಕಕ್ಕೆ ಕೊಟ್ಟಿದಂತಹ ಮೊದಲನೆಯ ಆಜ್ಞೆ. ಪ್ರೈಸ್ ದಿ ಲಾರ್ಡ್. ಈಗೇನು ನಡೀತಾ ಇದೆ? ಅಡ್ಡ ಬೀಳ್ತಾ ಇದ್ದಾರೆ ಬ್ರದರ್. ಅಡ್ಡ ಬೀಳ್ಬೇಕು ಅಂತ ಬೋಧಿಸ್ತಾ ಇದ್ದಾರೆ. ಅಡ್ಡ ಬೀಳ್ಬೇಕು ಅಂತ ಬೋಧಿಸ್ತಾರೆ. ಅರ್ಥ ಆಗ್ತಾ ಇದೆಯಾ? ಹಾಗಾದ್ರೆ ಕ್ರೈಸ್ತ ವಿರೋಧಿ ಬಂದ. ಕ್ರೈಸ್ತ ವಿರೋಧಿ ಎಲ್ಲಿ ಕೆಲಸ ಮಾಡ್ತಾ ಇದ್ದಾನೆ? ದೂರದಿಂದ ಕೆಲಸ ಮಾಡ್ತಾ ಇಲ್ಲ, ನಮ್ಮ ಪಕ್ಕದಲ್ಲಿ ನಿಂತ್ಕೊಂಡು ಅವನೇನ್ ಮಾಡ್ತಾ ಇದ್ದಾನೆ? ಸುಳ್ಳು ಬೋಧನೆ ಮಾಡಿ ದಾರಿ ತಪ್ಪಿಸ್ತಾ ಇದ್ದಾನೆ, ಸತ್ಯದಿಂದ ದೂರ ಇಡಿಸ್ತಾ ಇದ್ದಾನೆ. ಸುಳ್ಳು ಬೋಧನೆ ಮಾಡಿ ಸತ್ಯದಿಂದ ದಾರಿ ತಪ್ಪಿಸ್ತಾ ಇದ್ದಾನೆ. ಪ್ರೈಸ್ ದಿ ಲಾರ್ಡ್. ಅರ್ಥ ಆಗ್ತಾ ಇದೆಯಾ? ನೋಡಿ, ಈ ದಿನಗಳು ಕಷ್ಟಕರವಾದ ದಿನಗಳು, ಅಂತಿಮ ದಿನಗಳು ಕಷ್ಟಕರವಾದ ದಿನಗಳು ಎಂಬುದಾಗಿ ಏನಕ್ಕೆ ಹೇಳಿದ್ರು ಪ್ರಭು ಯೇಸು ಕ್ರಿಸ್ತರು? ಏನಕ್ಕೆ ಹೇಳಿದ್ರು? ಈ ತರ ಎಲ್ಲ ಮಾಡ್ತಾ ಇದಾರೆ ಅಂತ ಮೊದಲೇ ತಿಳಿಸ್ಕೊಡ್ತಾ ಇದ್ದಾರೆ ಬ್ರದರ್. ಆಸ್ತಿ ಕಳ್ಕೊಂಡ್ರೆ ಆಸ್ತಿ ಪಡ್ಕೊಳ್ಬಹುದು, ಆರೋಗ್ಯ ಕಳ್ಕೊಂಡ್ರೆ ಆರೋಗ್ಯ ಪಡ್ಕೊಳ್ಬಹುದು, ಅಂದ ಚಂದ ಕಳ್ಕೊಂಡ್ರೆ ಅಂದ ಚಂದ ಮತ್ತೆ ಪಡ್ಕೊಳ್ಬಹುದು. ಮ್ಯೂಟ್ ಮಾಡ್ಕೊಳ್ಳೋಣ. ಎಲ್ಲವನ್ನ ಪಡ್ಕೊಳ್ಬಹುದು,
ಆತ್ಮವನ್ನ ಕಳ್ಕೊಂಡ್ರೆ ಪಡ್ಕೊಳ್ಳಿಕ್ಕೆ ಪಡಿಯೋಕ್ ಸಾಧ್ಯ ಇಲ್ಲ ಬ್ರದರ್, ಮತ್ತೆ ಬರೋಲ್ಲ. ಪಡೆಯಕ್ಕೆ ಸಾಧ್ಯನೇ ಇಲ್ಲ. ಆತ್ಮದ ವಿಷಯವಾಗಿ ದೇವರು ಮಾತಾಡ್ತಾರೆ ಹೊರತು ಹಣದ ವಿಷಯವಾಗಿ, ಐಶ್ವರ್ಯದ ವಿಷಯವಾಗಿ, ಅಂದದ ವಿಷಯವಾಗಿ, ಚಂದದ ವಿಷಯವಾಗಿ ದೇವರು ಎಂದಿಗೂ ಮಾತನಾಡಲಿಕ್ಕೆ ಹೋಗೋದಿಲ್ಲ. ಪ್ರೈಸ್ ದಿ ಲಾರ್ಡ್. ಯಾಕಂದ್ರೆ ಅವರು ಮನಸ್ಸು ಮಾಡಿದ್ರೆ ಏನು ಬೇಕಾದರೂ ಅವರು ಮಾಡಲಿಕ್ಕೆ ಶಕ್ತರಾಗಿದ್ದಾರೆ. ಆಮೇಲೆ ಆದ್ರೆ ಆತ್ಮವನ್ನ ಸೈತಾನನು ಕೂಡ ನಮ್ಮ ಆಸ್ತಿಯ ಮೇಲೆ ಅವನು ಕಣ್ಣಾಕೋದಿಲ್ಲ, ಅಂದದ ಮೇಲೆ ಕಣ್ಣಾಕೋದಿಲ್ಲ, ಐಶ್ವರ್ಯದ ಮೇಲೆ ಕಣ್ಣಾಕೋದಿಲ್ಲ, ನಮ್ಮ ಕುಟುಂಬದಲ್ಲಿ ನಡೆಯುವ ಕಾರ್ಯಗಳ ಮೇಲೆ ಅವನು ಕಣ್ಣಾಕೋದಿಲ್ಲ. ಅವನು ಕಣ್ಣಾಕುವುದೇ ಆತ್ಮದ ಮೇಲೆ. ಹೇಗಾದ್ರೂ ಮಾಡಿ ಆತ್ಮವನ್ನು ಅವನು ಏನ್ ಮಾಡ್ಬೇಕು? ನಾಶಪಡಿಸ್ಬೇಕು. ಹೇಗಾದ್ರೂ ಮಾಡಿ ಅವನು ಏನ್ ಮಾಡ್ಬೇಕು? ಆತ್ಮವನ್ನ ನಾಶ ಮಾಡಬೇಕು. ಈಗ ದೇವರು ಕೊಟ್ಟಂತ ಮೊದಲನೇ ಆಜ್ಞೆಗೆ ವಿರುದ್ಧವಾಗಿ ನಾವೆಲ್ಲರೂ ನಡೀತಾ ಇದೀವ, ನಡೀತಾ ಇದೀವಿ. ಇದನ್ನ ಏನಾದ್ರೂ ಹೇಳಿದ್ರೆ ಧರ್ಮಸಭೆಯ ವಿರೋಧಿ, ಧರ್ಮಸಭೆಗೆ ವಿರೋಧಿ, ಅದು ವಿರೋಧಿ, ಇದು ವಿರೋಧಿ ಅಂತ ಈ ಜನರು ಏನ್ ಮಾಡ್ತಾರೆ? ಮೂರ್ಖರನ್ನಾಗಿ ಮಾಡ್ಬಿಡ್ತಾರೆ. ಹಾಗಾದ್ರೆ ಕೆಲವರು ಕ್ರಿಸ್ತ ದೇವದೂಷಕರು ಉಟ್ಕೊಳ್ತಾರೆ. ಅವರು ದೇವರನ್ನ ಆರಾಧಿಸುವವರನ್ನ ಅವರು ಹೀಯಾಳಿಸಿ ದೇವರನ್ನ ಅವರು ದೂಷಿಸ್ತಾ ಹೋಗ್ತಾರೆ. ಇವರಿಗೆ ನ್ಯಾಯ ತೀರ್ಪಿನ ದಿನ ಏನಾಗ್ಬೋದು? ಸ್ವಲ್ಪ ಯೋಚನೆ ಮಾಡೋಣ. ನಾವೇನಾದರೂ ಆ ಮಟ್ಟದಲ್ಲಿ ಇದ್ದಿದ್ದೇ ಆದರೆ ಖಂಡಿತವಾಗ್ಲೂ ನಾವು ಹಿಂತಿರುಗಿ ಓಡಿ ಬರಬೇಕು. ಪ್ರೈಸ್ ದಿ ಲಾರ್ಡ್. ಹಿಂತಿರುಗಿ ದೇವರ ಬಳಿಗೆ ಓಡಿ ಬರಬೇಕು. ಅರ್ಥ ಆಗ್ತಿದ್ಯಾ? ಮೊದಲನೇ ಆಜ್ಞೆ ಅರ್ಥ ಆಯ್ತಾ? ದೇವರು ಕೊಟ್ಟಂತಹ ಕೊನೆಯ ಆಜ್ಞೆ ಯಾವುದು? ತನ್ನಂತೆ ಪರರನ್ನು ಪ್ರೀತಿಸು. ದೇವರು ನೀಡಿದ ಕೊನೆಯ ಆಜ್ಞೆ ನಿನ್ನಂತೆ ಪರರನ್ನು ಪ್ರೀತಿಸು. ಪ್ರೈಸ್ ದಿ ಲಾರ್ಡ್. ದೇವರು ನೀಡಿದ ಕೊನೆಯ ಆಜ್ಞೆ ಯಾವುದು? ನಿನ್ನಂತೆಯೇ ಪರರನ್ನು ಪ್ರೀತಿಸು. ಹೌದಾ? ಹೌದು ಬ್ರದರ್. ಪ್ರೈಸ್ ದಿ ಲಾರ್ಡ್. ಓಕೆ, ಒಂದು ವಾಕ್ಯ ಓದೋಣ. ಮತ್ತಾಯನು ಬರೆದ ಒಂದು ನಿಮಿಷ. ಮತ್ತಾಯನು ಬರೆದ ಶುಭ ಸಂದೇಶ 28ನೇ ಅಧ್ಯಾಯ ವಾಕ್ಯ 20 ಓದಿ. ಆದ್ದರಿಂದ ನಾನು ನಿಮಗೆ ಆಜ್ಞಾಪಿಸಿದ ಸಕಲವನ್ನು ಅನುಸರಿಸುವಂತೆ ಅವರಿಗೆ ಬೋಧಿಸಿರಿ. ಇಗೋ, ಲೋಕಾಂತ್ಯದವರೆಗೂ ಸದಾ ನಾನು ನಿಮ್ಮೊಡನೆ ಇರುತ್ತೇನೆ ಎಂದರು. ಕೊನೆಯ ಆಜ್ಞೆ ಏನಾಗಾದ್ರೆ? ಓಕೆ, ಇನ್ನೊಂದು ವಾಕ್ಯ ಓದೋಣ. ಲೂಕನು ಬರೆದ ಶುಭ ಸಂದೇಶ, ಮಾರ್ಕನು ಬರೆದ ಶುಭ ಸಂದೇಶ 16ನೇ ಅಧ್ಯಾಯ ವಾಕ್ಯ 15. ವಿಶ್ವಾಸಿಸುವುದರಿಂದಲೇ ಈ ಅದ್ಭುತಗಳನ್ನು ಬಳಿಕ ಅವರಿಗೆ ನೀವು ವಿಶ್ವದ ಎಲ್ಲೆಡೆಗೂ ಹೋಗಿ ಜಗತ್ತಿಗೆಲ್ಲ ಶುಭ ಸಂದೇಶವನ್ನ ಪ್ರಬೋಧಿಸಿರಿ. ವಾಕ್ಯ ಇದೆಯಾ ನೋಡಿ? ಮಾರ್ಕನು ಬರೆದ ಶುಭ ಸಂದೇಶ 16ನೇ ಅಧ್ಯಾಯ 15ನೇ ವಾಕ್ಯ ಇದೆಯಾ? ಓಕೆ, ಬೇರೆಯವರು ಇದ್ದೀರಾ? ಓಕೆ, ವಾಕ್ಯ ಓದ್ಲಿಕ್ಕೆ ಪ್ರಯತ್ನ ಪಡಿ. ಸರಿನಾ? ವಾಕ್ಯ ಓದ್ಲಿಕ್ಕೆ ಪ್ರಯತ್ನ ಪಡಿ, ಅಥವಾ ಉತ್ತರ ಕೊಡ್ಲಿಕ್ಕೆ ಪ್ರಯತ್ನ ಪಡಿ. ನೀವು ತಿಳ್ಕೊಳ್ತಾ ಇದ್ದೀರೋ ಇಲ್ವೋ ಅನ್ನೋದು ನಮಗೆ ಗೊತ್ತಾಗಲ್ಲ ಇಲ್ಲಿ, ಅಲ್ವಾ? ಎನಿವೆ, ಕಿವಿಯುಳ್ಳವನು ಕೇಳಿಸ್ಕೊಳ್ತಾನೆ. ವಿಶ್ವದ ಎಲ್ಲೆಡೆಗೂ ನೀವು ಹೋಗಿ ಜಗತ್ತಿಗೆಲ್ಲ ಶುಭ ಸಂದೇಶವನ್ನ ಸಾರಿರಿ. ಇದು ಕೊನೆಯ ಆಜ್ಞೆ. ಪ್ರಭು ಯೇಸು ಕ್ರಿಸ್ತ ನೀಡಿದ ಕೊನೆಯ
ಆಜ್ಞೆ ಇದು. ಇದು ಆಜ್ಞೆನಾ ಆಜ್ಞೆ ಅಲ್ವಾ ಇದು? ಆಜ್ಞೆ ಆಜ್ಞೆ brother. ಬ್ರದರ್, ಆಜ್ಞೆ. ಆ? ಹೌದು ಬ್ರದರ್, ಹಾ. ಇದು ಆಜ್ಞೆ. ಯೇಸು ಆಜ್ಞೆ. ಸ್ವಾಮಿ ಕೊಟ್ಟ ನಾನು ಕೊನೆ ಆಜ್ಞೆ. ನಾನು ನಿಮಗೆ ಆಜ್ಞಾಪಿಸಿದ ಸಕಲವನ್ನು ಅನುಸರಿಸುವಂತೆ ಸಕಲವನ್ನು ಅವರಿಗೆ ಬೋಧಿಸಿರಿ. ಬೋಧಿಸಿರಿ. ಈಗ ಏನ್ ಬೋಧಿಸ್ತಾ ಇದ್ದಾರೆ? ಏನ್ ಬೋಧಿಸ್ತಾ ಇದ್ದಾರೆ ಈಗ? ಹ? ಸತ್ಯ ಬಿಟ್ಟು ಬೇರೆಲ್ಲ ಬೋಧಿಸ್ತಾ ಸತ್ಯ ಇದ್ದಾರೆ. ಬಿಟ್ಟು ಬೇರೆ ಎಲ್ಲವನ್ನ ಬೋಧಿಸ್ತಾ ಇದ್ದಾರೆ. ನ್ಯಾಯ ತಪ್ಪು ಸರ. ತೀರ್ಪನ್ನ ಬಿಟ್ಟು ಎಲ್ಲವನ್ನ ಬೋಧಿಸ್ತಾ ಇದ್ದಾರೆ. ಅರ್ಥ ಆಗ್ತಿದ್ಯಾ? ಅರ್ಥ ಆಗ್ತಾ ಇದೆ ಅರ್ಥ ಆಯ್ತು ಬ್ರದರ್. brother. ಅಂತಿಮ ದಿನಗಳಲ್ಲಿ ಕುಚ್ಚೋದ್ಯಗಾರರು ಉಟ್ಕೊಳ್ತಾರೆ. ಓಕೆ, ಕೃತಜ್ಞರು ಉಟ್ಕೊಳ್ತಾರೆ. ಕೃತಜ್ಞರು ಇದೆಯಾ? ಅಲ್ಲಿ ವಾಕ್ಯ ಇದೆಯಾ? ಕೃತಜ್ಞರು ಉಟ್ಕೊಳ್ತಾರೆ. ಇದೆ ಹಾ, ಬಿಡಿ. ಎತ್ತವರಿಗೆ ಅವಿಧೇಯರು, ಅದ್ರ ಬಗ್ಗೆ ನಾವು ಜಾಸ್ತಿ ಮಾತಾಡೋದಕ್ಕೆ ಹೋಗಲ್ಲ. ಆಲ್ರೆಡಿ ಎತ್ತವರಿಗೆ ಅವಿಧೇಯರಾಗಿದ್ದಾರೆ. ಕೃತಜ್ಞರು ಅಂದ್ರೆ ಏನು? ಕೃತಜ್ಞತೆ ಇಲ್ಲದವರು ಎಷ್ಟೇ ಮಾಡಿದ್ರು ಅವರಿಗೆ ಉಪಕಾರ ಸ್ಮರಣೆ ಮಾಡೋದವರು. ಹ? ಉಪಕಾರ brother, ಸ್ಮರಣೆ ಅವರಿಗೆ ಹೇಳಿ, ಕ್ಲಿಯರ್ ಆಗಿ ಹೇಳಿ, ಅವ್ರಿಗೆ clear ಆಗಿ. ಅವ್ರು ಎಷ್ಟೇ ಒಳ್ಳೇದ್ ಮಾಡಿದ್ರು ಅವರು ಬಯಸಲ್ಲ, ಕೃತಜ್ಞತೆ ಬಯಸಲ್ಲ ಅವರು. ಹೌದು. ಅನ್ಗ್ರೇಟ್ಫುಲ್, ಇಂಗ್ಲಿಷಲ್ಲಿ ಅನ್ಗ್ರೇಟ್ಫುಲ್ ಅಂತ ಹೇಳ್ತಾರೆ ಅದನ್ನ. ಇಂಗ್ಲಿಷಲ್ಲಿ ಏನು ಹೇಳ್ತಾರೆ? ಅನ್ಗ್ರೇಟ್ಫುಲ್. ನೀವು ಏನೇ ಮಾಡಿ ಅವರು ಅವ್ರದೇ ಆಟ, ಅವ್ರದೇ ಸ್ವಾರ್ಥ ಆಲೋಚನೆ, ಹೌದು. ಅವ್ರದೇ ನಿಯತ್ತಿಲ್ದೇ ಸ್ವಾರ್ಥ ಆಲೋಚನೆ. ಇರೋರು. ಬೈಬಲಲ್ಲಿರುವ ವಾಕ್ಯನೇ ಅವರು ತಿರುಚಿಸ್ತಾ ಇರ್ಬೇಕಾದ್ರೆ. ಕೇರಳದಲ್ಲಿ ಒಂದು ಸಭೆ ಉಟ್ಕೊಂಡಿದೆ. ಪ್ರಭು ಯೇಸು ಕ್ರಿಸ್ತರು ದೇವರಲ್ಲ. ಪ್ರಭು ಯೇಸು ಕ್ರಿಸ್ತರು ದೇವರಲ್ಲ. ಹಾಗಾದ್ರೆ ದೇವರು ಯಾರು? ಮಾತೆ ಮರಿಯಮ್ಮನವರು. ಹಾಗಾದ್ರೆ ದೇವರು ಯಾರು? ಮನೆಯವರು ಮತ್ತೆ ಪಿತಾ ದೇವರು. ಮಾತೆ ಮರಿಯಮ್ಮನವರು. ಯೇಸು ಸ್ವಾಮಿ ದೇವರಲ್ಲ, ಮಾತೆ ಮರಿಯಮ್ಮನವರು ದೇವರು. ಬೈಬಲ್ ಅಲ್ಲಿ ಹೇಳ್ತಾ ಇದೆ, ಪ್ರಭು ಯೇಸು ಕ್ರಿಸ್ತರು ಇಮ್ಯಾನ್ಯುಯಲ್. ಇಮ್ಯಾನ್ಯುಯಲ್, ಯೇಸು. ಪರಲೋಕ ಕೊಟ್ಟಂತ ಹೆಸರು ಯೇಸು. ಇವರನ್ನ ಅನುಸರಿಸಲಿಕ್ಕೆ, ಇವರನ್ನ ಹಿಂಬಾಲಿಸಲಿಕ್ಕೆ ಲಕ್ಷ ಲಕ್ಷ ಮಂದಿ ಇದ್ದಾರೆ. ಅದನ್ನು ಒಪ್ಕೊಂಡಿದ್ದಾರೆ. ಹೌದು, ಯೇಸು ಸ್ವಾಮಿ ದೇವರಲ್ಲ, ಮಾತೆ ಮರಿಯಮ್ಮನವರೇ ದೇವರು ಅನ್ನೋದನ್ನ ಒಪ್ಕೊಂಡಿದ್ದಾರೆ. ಅವ್ರನ್ನ ಅನುಸರಿಸಲಿಕ್ಕೆ ಲಕ್ಷ ಲಕ್ಷ ಜನರಿದ್ದಾರೆ. ಅವರ ಚರ್ಚ್ಗೆ ಹೋಗ್ಲಿಕ್ಕೆ ಲಕ್ಷ ಜನರು ಹೋಗ್ತಾ ಇದ್ದಾರೆ. ಎಲ್ಲ ಕಡೆ ಅವರು ಒಂದೊಂದು ಸಭೆಗಳನ್ನ ಅವ್ರೇನ್ ಮಾಡ್ತಾ ಇದ್ದಾರೆ? ಪ್ರಾರಂಭಿಸ್ತಾ ಇದ್ದಾರೆ. ಮತ್ತು ಜನನ ಸೇರಿಸ್ಕೊಂತಾ ಇದ್ದಾರೆ ಬ್ರದರ್ ತುಂಬಾ. ಅಂತಿಮ ದಿನಗಳಲ್ಲಿ ಇವೆಲ್ಲ ನಡೆಯುತ್ತೆ. ಕೃತಜ್ಞರು ಅಂತ ಹೇಳಿದ್ರೆ ಅನ್ಗ್ರೇಟ್ಫುಲ್. ನಮಗೆ ಎಷ್ಟೇ ಮಾಡಿದ್ರು ಕೃತಜ್ಞತೆ ಇಲ್ಲ ಅವ್ರಿಗೆ. ಎಷ್ಟೇ ಮಾಡಿದ್ರು ಕೃತಜ್ಞತೆ ಇಲ್ಲ. ನೋಡಿ, ದೇವರು ನಾವು ಮಾಡುವ ಒಂದೊಂದು ಪಾಪಗಳನ್ನ ದೇವರು ಗಣನೆಗೆ ತಗೊಂಡ್ರೆ ಈ ಕ್ಷಣನೇ ನಮ್ಮನ್ನ ಸೊದೋಮ್ ಗೋಮೋರ ಪಟ್ಟಣದಂತೆ ಸುಟ್ಟು ನಾಶ ಮಾಡಿ ಹಾಕ್ತಾರೆ, ಪುಡಿ ಮಾಡಾಕ್ತಾರೆ. ಅಷ್ಟು ಪಾಪಗಳನ್ನು ನಾವು ಮಾಡ್ತೀವಿ. ಹೌದಾ? ಹೌದು ಹೌದು ಬ್ರದರ್, ಬ್ರದರ್. ಹೌದು. ಆದರೂ ಕೂಡ ಮಾಡಿದ ಪಾಪಗಳನ್ನ ಗಣನೆಗೆ ತೆಗೆದುಕೊಳ್ಳದೆ ನಾವಿನ್ನೂ ಪರಿಶುದ್ಧರಾಗಬೇಕು, ಪರಲೋಕ ಪ್ರವೇಶ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ದೇವರು ನಮ್ಮನ್ನ ಜೀವಂತವಾಗಿಟ್ಟಿದ್ದಾರೆ. ಆದರೂ ಕೂಡ ನಾವೇನ್ ಮಾಡ್ತಾ ಇದ್ದೀವಿ? ದೇವರಿಂದಲೇ ಬೇರ್ಪಟ್ಟು ದೇವರಿಗೆ ವಿರುದ್ಧವಾದ ಕಾರ್ಯಗಳನ್ನೇ ನಾವು ಮಾಡ್ತಾ ಇದ್ದೀವಿ. ಪ್ರೈಸ್ ದಿ ಲಾರ್ಡ್. ನಾವು ಸಾಮಾನ್ಯವಾಗಿ ಪರಲೋಕದ ರಹಸ್ಯಗಳು, ನ್ಯಾಯ ತೀರ್ಪಿನ ಬಗ್ಗೆ ನಮಗೆ ತಿಳಿಸ್ಕೊಡೋರು ಈ ಲೋಕದಲ್ಲಿ ಒಬ್ಬರೇ, ಅವರು ಪವಿತ್ರಾತ್ಮರು. ನಾನು ಹೇಳಿಲ್ಲ, ಪ್ರಭು ಯೇಸು ಕ್ರಿಸ್ತರೇ ಹೇಳಿದ್ದಾರೆ. ಯೋಹಾನನು ಬರೆದ ಶುಭ ಸಂದೇಶ 16ನೇ ಅಧ್ಯಾಯ 8ನೇ ವಾಕ್ಯದಲ್ಲಿ
ಅವರು, ವಾಕ್ಯ ಓದೋಣ, 16:8 ಓದೋಣ. ಆ ಪೋಷಕ ಬಂದು ಆ ಪೋಷಕ ಬಂದು ಆ, ಪಾಪ, ನ್ಯಾಯ, ನೀತಿ ಮತ್ತು ಅಂತಿಮ ತೀರ್ಪು ಇವುಗಳನ್ನು ಕುರಿತು ಲೋಕದ ಜನತೆ ತಾಳಿದ್ದ ತಪ್ಪು ಭಾವನೆಗಳನ್ನು ಮನವರಿಕೆ ಮಾಡಿಕೊಡುವರು. ಲೋಕದ ಜನತೆ ಅಂದ್ರೆ ಯಾರು? ಲೋಕದ ಜನತೆ ಅಂದ್ರೆ ಯಾರು? ನಾವೇ. ನಾವೆಲ್ಲರೂ ಸೇರ್ಕೊಳ್ತೀವಿ. ನಾವೇ. ಬ್ರದರ್. ಇಷ್ಟು ದಿನ ನಾವು ತಪ್ಪು ಭಾವನೆಗಳಲ್ಲಿ ಇರ್ಲಿಲ್ವಾ? ಇದ್ದೋ ಬ್ರದರ್, ಇದ್ದೋ. ಹಾಗಾದ್ರೆ ನಮ್ಮನ್ನ ತಪ್ಪು ಭಾವನೆಗಳಲ್ಲಿದ್ದ ನಮ್ಮನ್ನ ಸರಿ ಮಾರ್ಗಕ್ಕೆ ಕರ್ಕೊಂಡ್ಬಂದಿದ್ಯಾರು? ಪವಿತ್ರಾತ್ಮರು. ಏನಕ್ಕೆ ಪವಿತ್ರಾತ್ಮರು. ಪವಿತ್ರಾತ್ಮರು ಹೇಗ್ ಮಾಡಿದ್ರು? ಹೇಗ್ ಮಾಡ್ಲಿಕ್ಕೆ ಸಾಧ್ಯ? ಪವಿತ್ರ ಗ್ರಂಥದ ಮೂಲಕ. ಹೌದು ಬೈಬಲ್. ಹೌದು. ಹೇಗೆ ಮಾಡ್ಲಿಕ್ಕೆ ಸಾಧ್ಯ? ಅವರಿಗೆ ನಮ್ಮ ತಪ್ಪುಗಳ- ನಾವು ಸ್ಥಳ ಕೊಟ್ಟ ಕಾರಣ ಅವರು ಕಾರ್ಯ ಮಾಡ್ಲಿಕ್ಕೆ. ಹೌದಾ? ಹೌದು ಬ್ರದರ್, ನಾವು ಸಾಧ್ಯ ಸ್ಥಳ ಆಯ್ತು. ಕೊಟ್ಟು, ನಾವು ಅವರಿಗೆ ಸ್ಥಳ ಕೊಟ್ಟು, ಅವರು ಸತ್ಯವನ್ನ ಸತ್ಯ ಅಂತ ಬೋಧಿಸಿದ್ರು, ಸುಳ್ಳನ್ನ ಸುಳ್ಳಂತ ಬೋಧಿಸಿದ್ರು, ಏನ್ ಮಾಡ್ಬೇಕು ಅನ್ನೋದು ತಿಳಿಸ್ಕೊಟ್ರು, ಏನ್ ಮಾಡಬಾರ್ದು ಅನ್ನೋದನ್ನ ತಿಳಿಸ್ಕೊಟ್ರು. ಇದೆಲ್ಲವನ್ನ ಕೊಡೋದು ಒಬ್ಬರೇ, ಅವರೇ ಪ್ರಭು ಯೇಸು ಕ್ರಿಸ್ತರು ನಮಗೆ ನೀಡಿದ ಪೋಷಕರು. ಆಮೇನ್. ಆಮೆನ್. ಹಾಗಾಗಿ 2 ಆಜ್ಞೆಗಳನ್ನ ದೇವರು ಬಹಳ ಗಂಭೀರವಾಗಿ ಏನ್ ಮಾಡ್ತಾರೆ, ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಮೊದಲನೇ ಆಜ್ಞೆ, ನಾನಲ್ಲದೆ ನಿನಗೆ ಬೇರೆ ದೇವರುಗಳು, ನಾನಲ್ಲದೆ ನಿಮಗೆ ಬೇರೆ ದೇವರುಗಳು ಇರಬಾರ್ದು. ಪ್ರೈಸ್ ದಿ ಲಾರ್ಡ್. ಎರಡನೆಯ ಆಜ್ಞೆ ಅಂದ್ರೆ ಪ್ರಭುವಿನ ಕೊನೆಯ ಆಜ್ಞೆಗಳಲ್ಲಿ ಇರುವಂತ ಕೊನೆಯ ಆಜ್ಞೆ, ವಿಶ್ವದ ಎಲ್ಲೆಡೆ ಹೋಗಿ ನೀವು ಸುವಾರ್ತೆಯನ್ನ ಸಾರಿರಿ ಅಂತ ಮಾರ್ಕನು ಬರೆದ ಶುಭ ಸಂದೇಶ 16ನೇ ಅಧ್ಯಾಯ 15ನೇ ವಾಕ್ಯದಲ್ಲಿ ಹೇಳ್ತಾರೆ. ಅದಕ್ಕೆ ಇನ್ನೂ ಮೇಲೆ ಮತ್ತಾಯನು ಬರೆದ ಶುಭ ಸಂದೇಶ 28ನೇ ಅಧ್ಯಾಯ 20ರಲ್ಲಿ ಹೇಳ್ತಾರೆ, ನಾನು ನಿಮಗೆ ತಿಳಿಸಿದ ಅಥವಾ ನಾನು ನಿಮಗೆ ಕಲಿಸಿದ ಅಥವಾ ನಾನು ನಿಮಗೆ ಬೋಧಿಸಿದ ಎಲ್ಲವನ್ನ ನೀವು ಲೋಕಕ್ಕೆ ಸಾರಬೇಕು. ಮಾಡ್ತಾ ಇದ್ದೀವಾ? ಇಲ್ಲ ಬ್ರದರ್. ಅವರ ಪಾಪದ ಉಲ್ಲಂಘನೆ ಅಲ್ವಾ? ಆಜ್ಞೆಯ ಉಲ್ಲಂಘನೆ. ನ್ಯಾಯ ತೀರ್ಪಿನ ದಿನ ದೇವರೇ, ನಮ್ಮ ಪಕ್ಕದ ಮನೆಯವ್ರು ಬಿಡಲಿಲ್ಲ, ನಮ್ಮಪ್ಪ ನಮ್ಮಮ್ಮ ಬಿಡಲಿಲ್ಲ, ನನ್ನ ಗಂಡ ಬಿಡಲಿಲ್ಲ, ನನ್ನ ಹೆಂಡತಿ ಬಿಡಲಿಲ್ಲ, ನನ್ನ ಮಕ್ಕಳು ಬಿಡಲಿಲ್ಲ. ಇದು ಯಾವುದು ಲೆಕ್ಕಕ್ಕೆ ಬರಲ್ಲ. ಗಂಡ ಹೆಂಡತಿಯನ್ನ ದೇವರು ಕೊಟ್ಟಿದ್ದು ಜೀವನವನ್ನ ಸುಗಮವಾಗಿ ಸಾಗಿಸ್ಲಿಕ್ಕೆ. ಯಾವ ರೀತಿ? ವಿಶ್ವಾಸದಲ್ಲಿ ಸುಗಮವಾಗಿ ಜೀವನ ಸಾಗಿಸಿ, ಪರಿಶುದ್ಧತೆಯ ಜೀವನ ಸಾಗಿಸಿ, ಆನಂದಮಯ ಜೀವನ ಸಾಗಿಸಿ, ದೇವರ ಸಾಕ್ಷಿಯ ಮಕ್ಕಳಾಗಿ ಜೀವಿಸೋದಕ್ಕೋಸ್ಕರ ದೇವರು ಗಂಡ ಹೆಂಡತಿಯನ್ನಾಗಿ ಒಟ್ಟಾಗಿ ಸೇರಿಸಿದ್ರು. ಅದಾದ್ಮೇಲೆ ಅವ್ರಿಗೆ ಮಕ್ಕಳಾಗುತ್ತೆ. ಎಲ್ಲ ಕುಟುಂಬ ಸಮೇತವಾಗಿ ನಾವು ದೇವರನ್ನ ಆರಾಧಿಸಬೇಕು, ಕುಟುಂಬ ಸಮೇತವಾಗಿ ನಾವು ದೇವರನ್ನು ಪ್ರೀತಿಸಬೇಕು, ಕುಟುಂಬ ಸಮೇತವಾಗಿ ನಾವು ದೇವರಿಗೆ ಸಾಕ್ಷಿಗಳಾಗಿರಬೇಕು. ಕುಟುಂಬದಲ್ಲಿರುವ ಪ್ರತಿಯೊಬ್ಬರು ದೇವರ ನಾಮವನ್ನು ಅಂದರೆ ಶುಭ ವಾರ್ತೆಯನ್ನು ಲೋಕಕ್ಕೆ ನಾವು ಸಾರಬೇಕು. ಇಲ್ಲ ಅಂತ ಹೇಳಿದ್ರೆ ನಾವು ಕೃತಜ್ಞರು. ಚರ್ಚ್ಗೆ ಹೋಗೋದು ಒಂದು ಪರಲೋಕದ ನಮ್ಮ ತಂದೆ 10 ನಮೋ ಮರಿಯ ಹೇಳ್ಬಿಟ್ಟು ಮನೆಗೆ ಬಂದಿದ ತಕ್ಷಣ ಕ್ರೈಸ್ತರು ಅಂತ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಅಂತಿಮ ದಿನಗಳಲ್ಲಿ ಕಳ್ಳ ಕ್ರೈಸ್ತರು, ಸುಳ್ಳು ಕ್ರೈಸ್ತರು ಬರ್ತಾರೆ. ಕೆಲವರು ಸೇವೆ ಮಾಡ್ತಾ ಇದ್ದಾರೆ, ಕೆಲವರು ಹೆಸರಿಗೆ ಮಾತ್ರ ಕ್ರೈಸ್ತರು, ಅವರು ಪರಲೋಕದ ಕ್ರೈಸ್ತರಲ್ಲ. ಅವ್ರು ಯಾರಾಗಾದ್ರೆ ಅವರು ಸುಳ್ಳು ಕ್ರೈಸ್ತರವರು. ಕ್ರೈಸ್ತರು ಎಂಬ ಹೆಸರು ಬಂದಿದ್ದು ಯಾವಾಗ ಅಂತ ಹೇಳಿದ್ರೆ, ಯಾವಾಗ ಬಂತು ಕ್ರೈಸ್ತರು ಎಂಬ ಹೆಸರು ಬಂದು? ಯಾವಾಗ ಬಂತು? ಯಾವಾಗ ಜನರು ಪ್ರಭು ಯೇಸು ಕ್ರಿಸ್ತರು ಸ್ವರ್ಗಾರೋಹಣರಾದ ಮೇಲೆ ಪ್ರಭು ಯೇಸು ಕ್ರಿಸ್ತರನ್ನ ಅನುಸರಿಸಿದ್ರು, ಪ್ರಭು ಯೇಸು ಕ್ರಿಸ್ತರನ್ನ ಹಿಂಬಾಲಿಸಿದ್ರು,
ಪ್ರಭು ಯೇಸು ಕ್ರಿಸ್ತರ ಬಗ್ಗೆ ಇಡೀ ಲೋಕಕ್ಕೆ ಸಾರಲಿಕ್ಕೆ ಪ್ರಯತ್ನಿಸಿದ್ರು. ಆಗ ವಾಕ್ಯ ನೋಡಿ ಬೇಕಾದ್ರೆ ಪ್ರೇಷಿತರ ಕಾರ್ಯಕಲಾಪಗಳು 11ನೇ ಅಧ್ಯಾಯ ವಾಕ್ಯ 25-26. ಅನಂತರ ಬಾರ್ನಬನು ಸೌಲನನ್ನು ಹುಡುಕಿಕೊಂಡು ತಾರ್ಸಗೆ ಹೋದನು. ಅವನನ್ನು ಅಲ್ಲಿ ಕಂಡು ಅಂತಿಯೋಕ್ಯಕ್ಕೆ ಕರೆದುಕೊಂಡು ಬಂದನು. ಅವರಿಬ್ಬರು ಬಂದು ವರ್ಷವಿಡೀ ಧರ್ಮಸಭೆಯೊಂದಿಗೆ ಇದ್ದು ಬಹು ಜನರಿಗೆ ಉಪದೇಶ ಮಾಡಿದರು. ಅರ್ಥ ಆಗ್ತಾ ಇದೆಯಾ? ಕ್ರೈಸ್ತರು ಅಂದ್ರೆ ಅರ್ಥ ಆಗ್ತಾ ಇದೆ brother. ಏನ್ ಮಾಡಿದ್ರು ಅಂತ ಮಾಡಿದ್ರು. ಇವ್ರು ಏನ್ ಮಾಡಿದ್ರು? ಉಪದೇಶ ಮಾಡ್ತಾ ಇದ್ರು ಧರ್ಮಸಭೆಯೊಂದಿಗೆ. brother, ಯೇಸು ಬಗ್ಗೆ. ಧರ್ಮಸಭೆಯೊಂದಿಗೆ ಇದ್ದು ಜನರಿಗೆ ಉಪದೇಶ ಮಾಡಿದರು. ಭಕ್ತಾದಿಗಳು ಅವರನ್ನ ಮೊದಲ ಬಾರಿಗೆ ಕ್ರೈಸ್ತರು ಎಂದು ಕರೆದದ್ದು ಅಂತಿಯೋಕ್ಯದಲ್ಲಿ. ಬಾರ್ನಬ ಮತ್ತೆ ಸೌಲ ಇಬ್ಬರು ಜನರಿಗೆ ಉಪದೇಶ ಮಾಡಿದ್ದನ್ನು ನೋಡಿದಂಥ ಭಕ್ತಾದಿಗಳು ಅವರನ್ನ ಕ್ರೈಸ್ತರು ಎಂದು ಕರೆದರು. ಸೌಲ ಮತ್ತೆ ಬಾರ್ನಬ ಯಾರ ಬಗ್ಗೆ ಬೋಧನೆ ಮಾಡಿದ್ರು? ಪ್ರಭು ಯೇಸು ಕ್ರಿಸ್ತರ ಬಗ್ಗೆ. ಹೌದಾ? ಹೌದು ಬ್ರದರ್, ಹೌದು. ನಾನು ನೀವು ಯಾರ ಬಗ್ಗೆ ಬೋಧಿಸ್ತಾ ಇದೀವಿ ಈಗ? ಸಂತರ ಬಗ್ಗೆ. ಯಾರ ಬಗ್ಗೆ ಬೋಧಿಸ್ತಾ ಇದೀವಿ? ಎಲ್ಲೋಗಿ ಬೋಧಿಸ್ತಾ ಇದೀವಿ? ಪಕ್ಕ ಮನೆಯವ್ರಿಗೆ ನಾವೇನಾದ್ರು ಕರೆದು ತಿಳಿಸ್ತಾ ಇದೀವ? ಪಕ್ಕದ ಮನೆಯವ್ರಿಗೆ ಕೇಳಲ್ಲ. ಯಾಕಂದ್ರೆ ಸ್ವಂತ ಊರಲ್ಲಿ ಏನಿಲ್ಲ, ಜಾಗ ಇಲ್ಲ, ಮಾತು ಕೇಳಲ್ಲ. ಮರ್ಯಾದೆ ಇಲ್ಲ. ಮಾರ್ಕನ ಬರೆದ ಶುಭ ಸಂದೇಶ 6ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿ ಹೇಳ್ಬಿಟ್ರು, ಸ್ವಂತ ಊರಿನಲ್ಲಿ ತಾತ್ಸಾರ. ಓಕೆ, ಇರಲಿ. ಯಾವತ್ತಾದ್ರೂ ಪ್ಲ್ಯಾನ್ ಮಾಡ್ಕೊಂಡಿದ್ದೀವ ನಾವು? ಯಾವ್ದಾರು ಒಂದು ಕುಟುಂಬಕ್ಕೆ ಹೋಗೋಣ, ತಿಂಗಳಿಗೊಂದು ಕುಟುಂಬಕ್ಕೆ ಹೋಗೋಣ, ನಮ್ಮ ಏರಿಯಾ ಬೇಡ, ಪಕ್ಕದ ಊರು ಯಾವುದಾದ್ರೂ, ಪಕ್ಕದ ಊರಲ್ಲಿ ಕುಟುಂಬ ಸಮೇತವಾಗಿ ಗಂಡ ಹೆಂಡತಿ ಮಕ್ಕಳು ಹೋಗೋಣ, ಅವ್ರ ಕುಟುಂಬಕ್ಕೆ ಹೋಗೋಣ, ಪ್ರಾರ್ಥನೆ ಮಾಡೋಣ. ನೀವು ಬೋಧಿಸೋದು ಬೇಡ, ಪ್ರಾರ್ಥನೆ ಮಾಡೋಣ ಅಂತ ಯಾವತ್ತಾದ್ರೂ ನಾವು ಯೋಚನೆ ಮಾಡಿದ್ದೀವ? ಗಂಡ ಮನೆ ಮಕ್ಕಳು ತಿನ್ನೋದು, ಕುಡಿಯೋದು, ದುಡ್ಡು ಮಾಡೋದು, ದುಡ್ಡು ಶೇಖರಣೆ ಮಾಡೋದು, ಆಸ್ತಿ ತಗೊಳ್ಳೋದು, ಆಭರಣ ತಗೊಳ್ಳೋದು, ಡಿಸೈನ್ ಅಲಂಕಾರಗಳನ್ನು ಮಾಡ್ಕೊಳ್ಳೋದು, ಇದೆಲ್ಲ ಯಾರ ಆಲೋಚನೆ? ಇದು ಸೈತಾನನ ಆಲೋಚನೆ. ಯಾಕೆ? ದೇವರು ನೀಡಿದ ಕೊನೆಯ ಆಜ್ಞೆಯನ್ನು ನಾವೇನ್ ಮಾಡಬೇಕು? ಅಲ್ಲ, ಅನುಸರಿಸಬೇಕು. ಸೈತಾನನ ಪ್ಲಾನ್ ಏನು? ನೀವು ಆ ಪ್ಲಾನ್ ಅದನ್ನು ನೀವು ಅನುಸರಿಸಬಾರದು ಅಲ್ವಾ? ಹೌದು ಬ್ರದರ್. ಯೋಹಾನನು ಬರೆದ ಶುಭ ಸಂದೇಶ 8ನೇ ಅಧ್ಯಾಯ 44ನೇ ವಾಕ್ಯದಲ್ಲಿ ಯೇಸು ಸ್ವಾಮಿ ಏನು ಹೇಳ್ತಾರೆ ನೋಡೋಣ. ಯೋಹಾನ 8:44. ಸೈತಾನನು ನಿಮಗೆ ತಂದೆ. ಓದಿ ಯೋಹಾನ. ನೀವು ಮಾಡಬಯಸುತ್ತೀರಿ, ಸೈತಾನನೇ ನಿಮಗೆ ತಂದೆ. ನಿಮ್ಮ ತಂದೆ ಮಾಡಬಯಸುವುದನ್ನು ನೀವು ಮಾಡಬಯಸುತ್ತೀರಿ. ಮೊದಲಿನಿಂದಲೂ ಅವನು ಕೊಲೆ ಪಾತಕ. ಸತ್ಯವೆಂಬುದೇ ಅವನಲ್ಲಿ ಇಲ್ಲದ ಕಾರಣ ಅವನು ಸತ್ಯಪರನಲ್ಲ. ಸುಳ್ಳಾಡುವಾಗ ಅವನು ತನಗೆ ಸಹಜವಾದುದನ್ನೇ ಮಾಡುತ್ತಾನೆ. ಅವನು ಸುಳ್ಳುಗಾರ, ಸುಳ್ಳಿನ ಮೂಲ ಪುರುಷನೇ ಅವನು. ಅಂತಿಮ ದಿನಗಳಲ್ಲಿ ಯಾರು ಬರ್ತಾನೆ? ಸುಳ್ಳಿನ ಮೂಲ ಪುರುಷ, ಸುಳ್ಳು ಪ್ರವಾದಿ ಬರ್ತಾನೆ. ಸುಳ್ಳು ಪ್ರವಾದಿ ಯಾರಂದ್ರೆ ಕ್ರಿಸ್ತ ವಿರೋಧಿ. ಆ ಕ್ರಿಸ್ತ ವಿರೋಧಿ ಯಾರು ಅಂತ ಹೇಳಿದ್ರೆ ಸುಳ್ಳು ಕ್ರೈಸ್ತ ಅವನು. ಎಷ್ಟು ಜನನ ಬೇಕಾದ್ರೆ ನಾವು ನೋಡ್ಬೋದು ಈಗ. ಯಾಕೆ? ನಾವೇ ಈ ಒಂದು ಸ್ಥಳದಲ್ಲಿ ನಾವು ಕೂತಿದ್ದೀವಿ. ಈಗ ಸೈತಾನ ನಮಗೆ ತಂದೆಯಾಗಿದ್ದಾನೆ, ಪ್ರಭು ಯೇಸು ಕ್ರಿಸ್ತರು ನಮಗೆ ತಂದೆ ಆಗಿಲ್ಲ. ಧರ್ಮಸಭೆ ಏನಾಯ್ತು? ಬದಲಾಯಿತು. ಹೌದಾ?
ಬದಲಾಯಿತು. ಎಷ್ಟು ಜನ ಪ್ರಾರ್ಥನೆ ಮಾಡ್ತಾ ಇದ್ವಿ ಅದಕ್ಕೋಸ್ಕರ ಎಷ್ಟು ಜನ ನಾವು ಪ್ರಾರ್ಥನೆ ಮಾಡ್ತಾ ಇದ್ವಿ, ಎಷ್ಟು ಜನ ಹೊರಗಡೆ ಹೋಗ್ತಾ ಇದ್ವಿ ನಾವು. ಜಾಸ್ತಿ ದೂರ ಬೇಡ, ಒಂದು 2 ಕಿಲೋಮೀಟ್ರ್ 3 ಕಿಲೋಮೀಟ್ರ್ ಭಾನುವಾರ ಮಧ್ಯಾಹ್ನದ ಮೇಲೆ ಒಂದು ಕುಟುಂಬಕ್ಕೆ ಹೋಗೋಣ, ಒಂದು ಕುಟುಂಬಕ್ಕೆ ಹೋಗಿ ಪ್ರಾರ್ಥನೆ ಮಾಡೋಣ. ಮೊದಲು ಪ್ರಾರ್ಥನೆಯಿಂದ ಪ್ರಾರಂಭಿಸಬೇಕು, ನಂತರ ಸತ್ಯವಾಕ್ಯಗಳನ್ನು ನಾವು ಬೋಧಿಸ್ಬೇಕು. ನೇರವಾಗಿ ಹೋಗಿ ನೀವು ಈ ರೀತಿ ಮಾಡಬೇಡಿ, ಈ ರೀತಿ ಮಾಡಬೇಡಿ, ಈ ರೀತಿ ಮಾಡಬೇಡಿ ಅಂತಾರೆ. ನೆಕ್ಸ್ಟ್ ವೀಕ್ ಅವ್ರು ಏನು ಹೇಳ್ತಾರೆ, ನೀವು ಈ ಕಡೆ ಬರಬೇಡಿ. ಪ್ರೈಸ್ ದಿ ಲಾರ್ಡ್. ಯೇಸು ಸ್ವಾಮಿ ಸಮಾರಿಯ ಹೆಂಗಸಿನ ಬಳಿ ಮಾತನಾಡಬೇಕಾದ್ರೆ ಅವರು ಹೋಗಿದ ತಕ್ಷಣ ನಿನಗೆ 5 ಜನ ಗಂಡಂದಿರಿದ್ದಾರೆ ಅಂತ ಹೇಳಲಿಲ್ಲ. ಅವರು ಮೊದಲು ಮಾತಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಕುಡಿಲಿಕ್ಕೆ ನೀರು ಕೊಡು ಅಂತ ಕೇಳಿದ್ರು. ಹಾಗೆ ಸ್ವಲ್ಪ ಚರ್ಚೆ ಮಾಡ್ಕೊಂಡು ಗಂಡನ ವಿಷಯವಾಗಿ ಬರ್ತಾರೆ, ಅಂದರೆ ಪಾಪದ ವಿಷಯವಾಗಿ ಬರ್ತಾರೆ. ಹಾಗಾಗಿ ನಾವು ಮೊದಲು ಪ್ರಾರ್ಥಿಸ್ಲಿಕ್ಕೆ ಪ್ರಾರಂಭಿಸ್ಬೇಕು. ಯಾವಾಗ ನಾವು ಪ್ರಾರ್ಥಿಸ್ಲಿಕ್ಕೆ ಪ್ರಾರಂಭಿಸ್ತೀವೋ ಆಗ ಪವಿತ್ರಾತ್ಮರು ನಮ್ಮೊಂದಿಗೆ ಇದ್ದು ಅವ್ರಿಗೇನು ಬೇಕೋ ಆ ಕೆಲಸ ಮಾಡ್ತಾರೆ. ನಮಗೆ ಬೇಕಾಗಿರೋ ಕೆಲಸ ಅಲ್ಲ, ಅವರಿಗೆ ಏನು ಬೇಕೋ ಆ ಕೆಲಸವನ್ನು ಅವರು ಮಾಡ್ತಾರೆ. ಪ್ರೈಸ್ ದಿ ಲಾರ್ಡ್. ನಮ್ಮ ಕೆಲಸ, ನಮ್ಮ ಆಲೋಚನೆ ನಾವೇನಾದ್ರು ಮಾಡ್ದೋ ಅಂತ ಹೇಳಿದ್ರೆ ನಾವು ಸ್ವಾರ್ಥ ಚಿಂತಕರು. ಹೌದಾ? ಪ್ರೈಸ್ ದಿ ಲಾರ್ಡ್. ಪ್ರಭುವಿನ ಕೊನೆಯ ಆಜ್ಞೆಯನ್ನು ಎಲ್ಲರೂ ಅನುಸರಿಸ್ರಿ. ಹೋಗೋಕ್ಕಾಗಲಿಲ್ವಾ? ಫೋನ್ ಇದೆ, ಫೋನಲ್ಲಿ ಮಾತಾಡಿ, ಫೋನಲ್ಲಿ ಸಂದೇಶ ಸಾರ್ರಿ. ವಾಕ್ಯಗಳ ಮೂಲಕ ಯೂಟ್ಯೂಬ್ ಇದೆ, ಫೇಸ್ಬುಕ್ ಇದೆ, ವಾಟ್ಸಪ್ ಇದೆ, ಎಲ್ಲ ಇದೆ. ಸಾರ್ಬೋದು. ಸಾರಕ್ಕೆ ಮನಸ್ಸಿರ್ಬೇಕಷ್ಟೇ. ಮನಸ್ಸಿದ್ರೆ ಏನು ಮಾಡ್ಬೋದು? ವಾಕ್ಯಗಳನ್ನು, ಶುಭ ಸಂದೇಶವನ್ನು ಸಾರ್ಬೋದು. ಇಲ್ಲ ಅಂತ ಹೇಳಿದ್ರೆ ಪ್ರೈಸ್ ದಿ ಲಾರ್ಡ್ ಅಲ್ವಾ? ಆಸಕ್ತಿ ಇಲ್ದಿರೋನಿಗೆ ನೀವು ಏನೇ ಕೊಟ್ಟರು ಅವನು ಏನು ಮಾಡಲ್ಲ? ಏನು ಮಾಡಲ್ಲ. ಪ್ರೈಸ್ ದಿ ಲಾರ್ಡ್. ಇವತ್ತು ಕ್ಲಾಸ್ ಅರ್ಥ ಆಯ್ತಾ ಇವತ್ತು? ಓಕೆ, ನಾವು ಕ್ಲಾಸ್ ಮುಗಿಸೋಣ. ದೇವರಿಗೆ ಸ್ತೋತ್ರವಾಗಲಿ.